ಅವರು ಏನು ಒಪ್ಪಂದಗಳು ಮಾಡ್ಕೊಂಡಿದ್ದಾರೆ ಅದು ನಮ್ಗಳಿಗೇನು ಗೊತ್ತಿಲ್ಲ. ಜೊತೆಗೆ RCB ಗೆದ್ದಂಥ ಟೀಮು ಅವರು ಮತ್ತು BCCIನವರು ಐ ಪಿ ಎಲ್ ಆರ್ಗನೈಸರ್ಸು ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಾನು ಇಷ್ಟೇ ಹೇಳ್ಬೋದು, ಟಿಕೆಟ್ಗಳಿನ ಕಾರಣಕ್ಕಾಗಿ ಅವರು ಶಿಫ್ಟ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ನನಗೇನು ಅನ್ನಿಸ್ತಾ ಇದೆ ಅಂತೇಳಿದರೆ, ನೆನ್ನೆನೂ ಕೂಡ ನಾನು ಹೇಳಿದ್ದೇನೆ, ಕಮರ್ಷಿಯಲ್ ಆ್ಯಂಗಲ್ನಲ್ಲಿ ಅವರು ನೋಡ್ತಾ ಇದ್ದಾರೆ. ಇಲ್ಲಿ 33,000 ಸೀಟಲ್ಲಿ ಒಂದಷ್ಟು ಫ್ರೀ ಪಾಸಸ್ಸು ಟಿಕೆಟ್ಸು ಎಲ್ಲ ಹೋಗ್ತಾ ಇದೆ VIP ಅನ್ನೋದು ಬಿಟ್ಟರೆ, ಇಲ್ಲಿ ಯಾವುದೇ ತೊಂದರೆ ಅವರಿಗಿಲ್ಲ. ಅವರಿಗೆ ಸೆಕ್ಯೂರಿಟಿಯಿಂದಾಗಲಿ ಅಥವಾ ಅರೇಂಜ್ಮೆಂಟ್ಸಿಂದಾಗಲಿ ಆ ಆಸ್ಪೆಕ್ಟ್ಸ್ ಯಾರೂ ಕೂಡ ಮಾತಾಡ್ತಿಲ್ಲ. ಈಗ 5 ಮ್ಯಾಚಸ್ ಮಾಡಿದ್ದೀವಿ, ಯಾವುದೇ ಒಂದು ಸಣ್ಣ ಘಟನೆ ಕೂಡ ನಡೀಲಿಲ್ಲ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.